RMM Rehoboth Media Ministries. ಹರಸುತ್ತಿದೆ ಸ್ವರಸುತ್ತಿದೆ ಈ ಜೀವನಿನ್ನೆನ್ನೆ ಅರಸುತ್ತಿದೆ, ಬಯಸುತ್ತಿದೆ ಕ್ರಿಸ್ತ ಬಯಸುತ್ತಿದೆ, ಭಾವವು ಬೇರೆಯಲ್ಲೂ ಬಯಸುತ್ತಿದೆ. ಹರಸುತ್ತಿದೆ ಸ್ವರಸುತ್ತಿದೆ ಈ ಜೀವನಿನ್ನೆನ್ನೆ ಅರಸುತ್ತಿದೆ, ಬಯಸುತ್ತಿದೆ ಕ್ರಿಸ್ತ ಬಯಸುತ್ತಿದೆ, ಭಾವವು ಬೇರೆಯಲ್ಲೂ ಬಯಸುತ್ತಿದೆ. ನಿನಗೊಂದು ಪ್ರೇಮದ ಗೂಡನು ಕಟ್ಟಿರುವೆ, ನೀ ಬಾರ ಸ್ವಾಮಿ ವಾಸಿಸವ, ಎನ್ನೆದೆಯ ಅತಿಥಿ ನೀನಾಗಬಾ, ಎನ್ನೆದೆಯ ಅತಿಥಿ ನೀನಾಗಬಾ. ಕೂಗುವ ಕೋಗಿಲ ಇಂಪಿನೋಡೆ ಕರೆಯುವೆ ನಿನ್ನೆಸರ, ಮರಿಗಳು ಹಕ್ಕಿಯ ಕಾಯುವಂತೆ ತೋರಿಸುವ ಪ್ರೀತಿಯ. ಕೂಗುವ ಕೋಗಿಲ ಇಂಪಿನೋಡೆ ಕರೆಯುವೆ ನಿನ್ನೆಸರ, ಮರಿಗಳು ಹಕ್ಕಿಯ ಕಾಯುವಂತೆ ತೋರಿಸುವ ಪ್ರೀತಿಯ. ಬೆರೆಯುವುದು ಮನದಂದದಿ ಪರಿಮಳ ಸೇರುವಂತೆ, ನೋಡಿರುವುದು ನಿನ್ನ ಹೃದಯದ ಹನಿಯಾದಾರೆಯಂತೆ. ಸಂತೋಷ ಸುಧೆಯಾಗಿ ಹೃದಯ ಬರದಾಯ್ತು ನನ್ನಲ್ಲಿ ನೀ ನೆಲೆಸಬಾ, ಸಂತೋಷ ಸುಧೆಯಾಗಿ ಹೃದಯ ಬರದಾಯ್ತು ನನ್ನಲ್ಲಿ ನೀ ನೆಲೆಸಬಾ. ಸಂತೋಷದ ಸುಧೆಯಾಗಿದೆ ಹೃದಯ, ಜೊತೆಯಾಗು ನೀ ಅಭಿಮಾನದ ಒಡೆಯ. ಹರಸುತ್ತಿದೆ ಸ್ವರಸುತ್ತಿದೆ ಈ ಜೀವನಿನ್ನೆನ್ನೆ ಅರಸುತ್ತಿದೆ, ಬಯಸುತ್ತಿದೆ ಕ್ರಿಸ್ತ ಬಯಸುತ್ತಿದೆ, ಭಾವವು ಬೇರೆಯಲ್ಲೂ ಬಯಸುತ್ತಿದೆ. ಹರಸುತ್ತಿದೆ ಸ್ವರಸುತ್ತಿದೆ ಈ ಜೀವನಿನ್ನೆನ್ನೆ ಅರಸುತ್ತಿದೆ, ಬಯಸುತ್ತಿದೆ ಕ್ರಿಸ್ತ ಬಯಸುತ್ತಿದೆ, ಭಾವವು ಬೇರೆಯಲ್ಲೂ ಬಯಸುತ್ತಿದೆ. ನಿನಗೊಂದು ಪ್ರೇಮದ ಗೂಡನು ಕಟ್ಟಿರುವೆ, ನೀ ಬಾರ ಸ್ವಾಮಿ. ಜೀವವಾಕ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ನಿಮ್ಮ ಕಡೆಯಿಂದ ನಮಗೆ ಪ್ರತಿಕ್ರಿಯೆಗಳು ಬರ್ತಾ ಇವೆ. ಭಾಳ ಸಂತೋಷ, ಉತ್ತೇಜನ, ಉತ್ಸುಕತೆಯನ್ನು ನಮಗೆ ನೀಡ್ತಾ ಇದೆ. ಯಾಕಂದರೆ ತರಬೇತಿಯ ಶೈಲಿಯಿಂದ ನಾವು ಆ ದೇವರ ವಾಕ್ಯ ಅಧ್ಯಯನವನ್ನು ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ಇದನ್ನು ಬರೆದಿಟ್ಕೊಳ್ರಿ, ಸಾಧ್ಯವಾದರೆ. ಇಲ್ಲಾಂದರೆ ನೀವು ಸ್ಕ್ರೀನ್ಶಾಟ್ ತೆಗೆದುಕೊಳ್ಬಹುದು ಅಥವಾ ಅದನ್ನು ಪಿಕ್ಚರ್ ತೆಗೆದುಕೊಳ್ಬಹುದು. ಸರಿ, ಆನಂತರ ನೀವೇನು ಮಾಡಬೇಕು, ಅದನ್ನು ಅಧ್ಯಯನ ಮಾಡುವಂಥದ್ದು ಅಂತ. ಯಾಕಂದರೆ ಬೆರೂಯ ಅಂತ ಒಂದು ಊರಂತೆ. ಬೆರೂಯ ಊರಲ್ಲಿ, ಬೆರೂಯ ಬರಿತೇನೆ ಹೆಸರು, ಬೆರೂಯ ಇನ್ನೂ ಇದೆ. ಇದು ಬೆರೂಯ ಊರಿನವರು. ಅವ್ರ ಬಗ್ಗೆ 17ನೇ ಅಧ್ಯಾಯದ 11ನೇ ವಚನದಲ್ಲಿ ಭಾಳ ಒಳ್ಳೆಯ ಮಾತು ಬರೆದಿದ್ರು. ಅದೇನಂತ ಹೇಳಿದರೆ, ಅವರು ಬೆರೂಯದವರು ದೇವರ ವಾಕ್ಯವನ್ನು ಸ್ವೀಕರಿಸಿದರು. ಯಾರು ಉಪದೇಶ ಮಾಡ್ತಾ ಇದ್ದಾಗ ಸ್ವೀಕಾರ ಮಾಡಿದರು. ಅದಾದ ಮೇಲೆ ಅವ್ರೇನು ಮಾಡಿದರು, ಇದು
ಕರೆಕ್ಟಾಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಅದನ್ನು ಪರಿಶೀಲನೆ ಮಾಡಿದರು. ಪರಿಶೀಲನೆ ಮಾಡಿದರು. ಆದ ಕಾರಣ ಸುಮ್ಮನೆ ಏನು ನಾವು ಸ್ವೀಕಾರ ಮಾಡಬಾರ್ದು. ಮುಖ್ಯವಾಗಿ ನಮ್ಮ ಭಾಳ ಪ್ರಾಮುಖ್ಯವಾದದ್ದು. ಯಾಕಂದರೆ ಏನಾದರೂ ಒಂದು ಕೊಂಡ್ಕೋಬೇಕಾದ್ರೆ ನಾವೇನು ಮಾಡ್ತೀವಿ, ಕರೆಕ್ಟ್ ಇದೆಯಾ, ನಿಜನಾ, ಡೂಪ್ಲಿಕೇಟಾ, ಏನಾದರೂ ಮೋಸ ಇದೆಯಾ, ವಂಚನೆನಾ, ಏನಿದು ನಿಜನಾ, ಅದರಲ್ಲಿ ಬಂಗಾರ ತೆಗೆದುಕೊಳ್ಳಿಕ್ಕೆ ಹೋದಾಗಂತೂ ಭಾಳ ಜಾಗೃತಿಯಿಂದ ಭಾಳ ಸೂಕ್ಷ್ಮವಾಗಿ ನಾವು ತಗೊಳ್ತೀವಿ. ಏನಾದರೂ ಉಪಕರಣಗಳು, ಮೊಬೈಲ್ ತಗೋಬೇಕಾದ್ರೆ ನಾವು ಬೇರೆ ಬೇರೆ ಟೈಪು ಮೊಬೈಲ್ಗಳನ್ನು ನೋಡಿ ಆ ರೀತಿಯಾಗಿ ನಾವು ಮಾಡ್ತೀವಿ ರೀ. ಆದರೆ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಂಥದ್ದು, ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟದ್ದು, ನಮ್ಮ ನಿತ್ಯ ಭವಿಷ್ಯಕ್ಕೆ ಸಂಬಂಧಪಟ್ಟದ್ದು ಮತ್ತು ದೇವರ ಬಗ್ಗೆ, ದೇವರಿಗೆ ಸಂಬಂಧಪಟ್ಟದ್ದು, ಇಂಥದ್ದೆಲ್ಲ ನಮ್ಮ ಪಾಪ ಪರಿಹಾರಕ್ಕೆ ಸಂಬಂಧಪಟ್ಟದ್ದು, ಪಾಪ ಪರಿಹಾರಕ್ಕೆ ಸಂಬಂಧಪಟ್ಟದ್ದು. ಇದನ್ನೆಲ್ಲ ನಾವು ನೋಡುವಾಗ ಏನು ಮಾಡ್ತೀವಿ, ನಾವು ಭಾಳ ಲಕ್ಷ್ಯ ಕೊಡಬೇಕು. ಒಂದು ಮೊಬೈಲ್ ತಗೊಳ್ಳೋದಕ್ಕಿಂತಲೂ ಹೆಚ್ಚು ಕೊಡಬೇಕು, ಬಂಗಾರ ತೆಗೆದುಕೊಳ್ಳೋಕ್ಕಿಂತಲೂ ಬಹಳಷ್ಟು ತಗೋಬೇಕು. ನಾವು ಒಂದು ಮದುವೆ ಮಾಡಿಕೊಳ್ಳೋ ವಿಷಯದಲ್ಲಿ ಏನು ಮಾಡ್ತೀವಿ, ಅಲ್ಲಿ ಕೂಡ ನಾವು ಭಾಳ ಹುಡುಗ ಎಂಥ ಹುಡುಗ ಅಂತ ಒಂದು ಏನಂತಾರೆ ಪರಿಶೀಲನೆ ವಿಚಾರಿಸ್ತೀವಿ, ಹುಡುಗಿ ಅಂತ ಹುಡುಗಿ ಅಂತ ವಿಚಾರಿಸ್ತೀವಿ. ಅದೇ ರೀತಿಯಾಗಿ ಜೀವನದ, ಯಾಕಂದರೆ ಅದು ಜೀವನದ ತೀರ್ಮಾನ, ಅದು ಜೀವನದ ತೀರ್ಮಾನವಾಗಿರೋದ್ರಿಂದ, ಜೀವನಕ್ಕೆ ಸಂಬಂಧಪಟ್ಟಿರೋದ್ರಿಂದ ಹಾಗೆಲ್ಲ ಮಾಡ್ತೀವಿ. ಅದೇ ರೀತಿಯಾಗಿ ಇದು ಬಹಳ ಪ್ರಾಮುಖ್ಯವಾದದ್ದು, ಜೀವನದಲ್ಲಿ ಅತ್ಯಂತ ಪ್ರಾಮುಖ್ಯವಾದದ್ದು. ಆದ ಕಾರಣ ಇವತ್ತಿನ ದಿವಸ ದೇವರ ಬಗ್ಗೆ, ದೇವರು ಅಂತ ಒಬ್ಬ ವ್ಯಕ್ತಿ ಇದ್ದರೆ, ದೇವರ ಬಗ್ಗೆ ನಾವು ನೋಡ್ಕೊಳ್ಳಿಕ್ಕಿದ್ದೇವೆ. ದೇವರು ಅಂತ ಒಬ್ಬ ವ್ಯಕ್ತಿ ಇದ್ದರೆ ದೇವರ ಸಪ್ತ ಗುಣಲಕ್ಷಣಗಳು, ದೇವರ ಸಪ್ತ ಗುಣಲಕ್ಷಣಗಳು. ಈಗ ಇದನ್ನೇ ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ, ದೇವರ ಸಪ್ತ ಗುಣ ಲಕ್ಷಣಗಳು, ಇದನ್ನು ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ, ವೇದಗಳಲ್ಲಿ, ಅಂದರೆ ಸತ್ಯ ವೇದವನ್ನು ಒಳಗೊಂಡು, 4 ವೇದಗಳನ್ನು ಒಳಗೊಂಡು, ವೇದಗಳ ಅಥವಾ ವೇದಗಳು ಹಿಂಗೆ ಬರೀತೇನೆ ರೀ, ವೇದಗಳು ಸೂಚಿಸುವ ದೇವರು. ವಾವ್, ನನಗಿಷ್ಟ ಆಯ್ತು ಈ ಒಂದು ಪದ, ವೇದಗಳು ಸೂಚಿಸುವ ದೇವರು. ಹಾಗಾದರೆ ದೇವರಂತ ಒಬ್ಬ ವ್ಯಕ್ತಿ ಇದ್ದರೆ ಹೇಗಿರಬೇಕು? ಕೆಲವು ಸರಿ ನಾವು ಹೇಳ್ತೀವಿ ದೇವರಂಥ ಮನುಷ್ಯ ಅಂತ ಹೇಳ್ಬಿಟ್ಟು, ಯಾಕಂದರೆ ಅವರೇನಾದರೂ ಮಾಡಿರ್ತಾರೆ ಅಥವಾ ಏನೋ ಸಹಾಯ ಮಾಡಿರ್ತಾರೆ ಅಥವಾ ಸಹಿಸ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ದೇವರು ಅಂತ ಒಬ್ಬ ವ್ಯಕ್ತಿ ಇದ್ದರೆ ಆತನ ಗುಣಲಕ್ಷಣಗಳು ಹೆಂಗಿರ್ಬೇಕು ಅದನ್ನೇ ನಾವು ನೋಡ್ಕೊಳ್ತಿದ್ವಿ. ಭಾಳ ಪ್ರಾಮುಖ್ಯ ರೀ. ಇವತ್ತು ಬೆಳಗ್ಗೆನೇ ಇದರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಆದ ಕಾರಣ ದಯವಿಟ್ಟು ನೀವು ಇದನ್ನು ಲಕ್ಷ್ಯ ಕೊಟ್ಟು ಬರೆದಿಟ್ಕೊಳ್ರಿ, ಫೋಟೋ ತಗೊಳ್ರಿ, ಮತ್ತು ನಮಗೆ ಖಂಡಿತವಾಗಿ ಬರೆದು ಅಥವಾ ಕರೆ ಮಾಡಿ ಪ್ರಶ್ನಿಸಬಹುದು. ನಾವು ಪ್ರಯತ್ನ ಮಾಡ್ತೀವಿ. 1, 5, 6, 7 ದೇವರ ಬಗ್ಗೆ ದೇವರ ಸಪ್ತ ಗುಣಲಕ್ಷಣಗಳು, ಅಥವಾ ದೇವರ ಬಗ್ಗೆ, ದೇವರಂತ ಒಬ್ಬ ವ್ಯಕ್ತಿ ಇದ್ದರೆ ಹೆಂಗಿರಬೇಕು ಅನ್ನುವಂಥದ್ದನ್ನು ಈ ವೇದಗಳು ಹೇಳ್ತಾವ್ರಿ. ನಾವು ಹೇಳೋದು ಬೇರೆ,
ಅದರ ವೇದಗಳು ಸೂಚಿಸುವ ದೇವರು. ಸಿದ್ಧವಾಗಿದ್ದೀರಾ? ಸ್ಟಾರ್ಟ್ ಮಾಡೋಣ. ಸರಿ, ದೇವರು ನಮಗೆ ಸಹಾಯ ಮಾಡಲಿ. ಮೊಟ್ಟ ಮೊದಲನೇದಾಗಿ ದೇವರ ಸಪ್ತ ಗುಣಗಳಲ್ಲಿ ಮೊದಲನೇ ಗುಣ ಏನಂದರೆ ವಾಕ್ಯವಾಗಿರುವಾತನು. ದೇವರಂತ ಹೇಳಿದ ಮೇಲೆ ಆತನು ವಾಕ್ಯವಾಗಿರುವಾತನಾಗಿರಬೇಕು. ವಾಕ್ಯ ಸೂಚಿಸುವ ದೇವರಾಗಿರಬೇಕು. ಅಂದರೆ ಏನು? ಆಮೇಲೆ ಇದನ್ನು ವಿವರಿಸ್ತೀನಿ ರೀ. ಇವತ್ತೇ ನಾನು ವಿವರಿಸ್ಲಿಕ್ಕೆ ಆಗಲಿಕ್ಕಿಲ್ಲ. ಮೊದಲನೇದಾಗಿ ಈ ಸಪ್ತ ಗುಣಗಳನ್ನು ಬರ್ಕೊಳ್ಳೋಣ, ಆಮೇಲೆ ಒಂದೊಂದಾಗಿ ನಾನು ಇದನ್ನು ದೇವ್ರ ಸಹಾಯದಿಂದ ನಾನು ವಿವರಿಸ್ತೀನಿ. ದೇವರು ಒಳ್ಳೇದು ಮಾಡಲಿ. ವಾಕ್ಯವಾಗಿರುವಾತನು. ದೇವರಂದರೆ ಹೆಂಗಿರಬೇಕು? ಆತನು ವಾಕ್ಯವಾಗಿರುವಾತನಾಗಿರಬೇಕು. ವಾಕ್ಯ ಮಗ್ನನಾಗಿರಬೇಕು. ವಾಕ್ಯವೇ ಆಗಿರಬೇಕು. ಅದನ್ನು ವಿವರಿಸ್ತೇನೆ. ಎರಡನೇದಾಗಿ ದೇವರು ಅಂತ ಹೇಳಿದ್ರೆ ಹೆಂಗಿರಬೇಕು? ಸದಾ ಇರುವಾತನು. ದೇವರಂತ ಹೇಳಿದ ಮೇಲೆ ಸದಾ ಇರುವಾತನಾಗಿರ್ಬೇಕು. ಸದಾ ಇರುವಾತನಾಗಿರ್ಬೇಕಂತ ಹೇಳಿದರೆ ಆತನು ಗತಕಾಲದವನಾಗಿರಬೇಕು, ಭೂತ, ವರ್ತಮಾನ, ಭವಿಷ್ಯತ್ ಕಾಲದವನಾಗಿರ್ಬೇಕು. ದೇವರಂತ ಹೇಳಿದ ಮೇಲೆ ಹಿಂಗೆ ಇರಬೇಕು. ಇದು ವೇದಗಳು ಅಪೇಕ್ಷಿಸುವಂಥದ್ದು, ಅಥವಾ ವೇದಗಳು ಸೂಚಿಸುವ ದೇವರು ಹೀಗಿರಬೇಕಂತ. ಮೊದಲನೇದು ವಾಕ್ಯವಾಗಿರುವಾತನು, ಎರಡನೇದು ಸದಾ ಇರುವಾತನು. ಇದನ್ನು ಕೇಳಿಸ್ಕೊಳ್ಳುವಾಗಲೇ ಭಾಳ ಖುಷಿ ಆಗ್ತೈತೆ ರೀ. ಯಾಕಂತ ಹೇಳಿದ್ರೆ ನಮಗೆ ಭಾಳ ಪ್ರೀತಿಯ ವ್ಯಕ್ತಿಗಳು ಸದಾ ಇರೋದಿಲ್ಲ ನಮ್ಮ ಜೀವನದಲ್ಲಿ. ಕೆಲವರು ಯಾವಾಗಲೂ ಇರಬೇಕಂತ ನಾವು ಇಷ್ಟಪಡ್ತೀವಿ, ಆದರೆ ಅದು ಇರೋದಿಲ್ಲ, ಅವ್ರು ಇರೋದಿಲ್ಲ. ಆದರೆ ದೇವರಂಥ ವ್ಯಕ್ತಿ ಇದ್ದರೆ ಆತನು ಸದಾ ಇರುವಾತನಾಗಿರಬೇಕು. ಮೂರನೇದಾಗಿ ಎಲ್ಲೋ ದೇವರು ಇದ್ಬಿಟ್ಟು, ವಾಕ್ಯವಾಗಿ ಎಲ್ಲೋ ಇದ್ಬಿಟ್ಟು ಸದಾ ಇರೋ ಆಗಿಬಿಟ್ಟು ಮತ್ತೆ ಆತನು ಮನುಷ್ಯನಾಗಲಿಲ್ಲ ಅಂದರೆ ಆದ ಕಾರಣ ಮನುಷ್ಯನಾಗಿ ಹುಟ್ಟುವಾತನು. ಯಾಕಂದರೆ ದೇವರ ಅಂತ ಇದ್ದಾರೆ, ಆದರೆ ನಮಗೋಸ್ಕರವಾಗಿ ಯಾಕೆ ಮನುಷ್ಯನಾಗಿ ಹುಟ್ಟಬೇಕಂತ ಹೇಳಿದ್ರೆ, ದೇವರಾಗಿ ಮಾತಾಡಿದ್ರೆ ನಮಗೆ ಕೆಲವು ಸಾರಿ ಭಯ ಆಗ್ಬೋದು, ಅರ್ಥ ಆಗದೆ ಇರ್ಬೋದು. ಒಬ್ಬ ಇರುವೆ ಹತ್ರ ಒಬ್ಬ ಮನುಷ್ಯ ಮಾತಾಡಿದರೆ ಅದು ಅರ್ಥ ಆಗಲ್ಲ, ಆದರೆ ಮನುಷ್ಯ ಇರುವೆ ಆದರೆ ಅದಕ್ಕೆ ಗುರುತಿಸಿಕೊಂಡು ಮಾತಾಡ್ಬೋದು. ಆದ ಕಾರಣ ಮನುಷ್ಯನಾಗಿ ಹುಟ್ಟಿದಾತನು. ಇದನ್ನು ನಾನು ಇನ್ನೊಂದು ರೀತಿಯಲ್ಲಿ ಹೇಳಬೇಕು. ಅದೇನಂತ ಹೇಳಿದ್ರೆ, ಸುಮ್ಮನೆ ಮನುಷ್ಯನಾಗಿ ಹುಟ್ಟೋದಲ್ಲ, ಎಲ್ಲರೂ ಹುಟ್ಟಿದಂಗೆ ಹುಟ್ಟಬಾರ್ದು. ದೇವರಂತ ಹೇಳಿದ್ಮೇಲೆ ಎಲ್ಲರೂ ಹುಟ್ಟಿದಂಗೆ ಹುಟ್ಟಬಾರ್ದು. ಮತ್ತು ಇನ್ನೆಂಗೆ ಹುಟ್ಟಬೇಕು? ಕನ್ಯೆಯಲ್ಲಿ ಹುಟ್ಟಬೇಕು. ಹಾಗಾದರೆ ಸಾಮಾನ್ಯವಾಗಿ ಹುಟ್ಟಿದ ಹಾಗೆ ಹುಟ್ಟಬಾರ್ದು. ಇದು ಭಾಳ ಒಂದು ಅದ್ಭುತವಾಗಿ ಪವಾಡ ಪುರುಷನಾಗಿ ಹುಟ್ಟಬೇಕು. ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿಕೊಳ್ಳೋಣ, ಧ್ಯಾನ ಮಾಡಿಕೊಳ್ಳೋಣ. ನಾಲ್ಕನೇದಾಗಿ ಹುಟ್ಟಿದ ಮೇಲೆ ಆ ದೇವರು, ಅಥವಾ ಹುಟ್ಟೋಕ್ಕೆ ಮುಂಚೆ ಆ ದೇವರು ಪಾಪ
ರಹಿತನಾಗಿರುವಾತನು. ಪಾಪರಹಿತನಾಗಿರುವಾತನು. ಯಾಕಂತ ಹೇಳಿದ್ರೆ ಎಲ್ಲರೂ ಪಾಪ ಮಾಡ್ತಾ ಇದ್ದಾರೆ ಅಂದರೆ, ದೇವರು ಪಾಪ ಮಾಡಿದರೆ ಎಲ್ಲರೂ ಮೋಸ ಮಾಡ್ತಾರೆ, ದೇವರು ಮೋಸ ಮಾಡಿದರೆ ಎಲ್ಲರೂ ಕಳ್ತನ ಮಾಡ್ತಾರೆ, ದೇವರು ಕಳ್ತನ ಮಾಡಿದರೆ ಎಲ್ಲರೂ ಸುಳ್ಳು ಹೇಳ್ತಾರೆ, ದೇವರು ಎಂಬಾತನು ಸುಳ್ಳು ಹೇಳಿದರೆ. ಆದ ಕಾರಣ ದೇವರು ಅಂತ ಒಬ್ಬ ವ್ಯಕ್ತಿ ಇದ್ದರೆ ಪ್ರಿಯರೇ, ನನ್ನ ಪ್ರಿಯರೇ, ಆತನು ಪಾಪ ರಹಿತನಾಗಿ, ಪಾಪ ಮಾಡದವನಾಗಿ, ಮಾಯೆಗೆ ಒಳಗಾಗದವನಾಗಿ, ಅಕ್ರಮಕ್ಕೆ ಒಳಗಾಗದವನಾಗಿ, ಅನ್ಯಾಯಕ್ಕೆ ಒಳಗಾಗದವನಾಗಿ, ಅಪರಾಧಕ್ಕೆ ಒಳಗಾಗದವನಾಗಿ, ಅನೀತಿಗೆ ಒಳಗಾಗದವನಾಗಿ, ಅವಿಧೇಯತೆಗೆ ಒಳಗಾಗದವನಾಗಿ. 7 ವಿಷಯ ಹೇಳಿದೆ ನಾನು. ಯಾರ್ಯಾರು ಬರ್ಕೊಂಡ್ರಿ? 7 ವಿಷಯಗಳು. ಈ ಒಂದು ವಿಷಯದಲ್ಲಿನೇ ಇನ್ನೊಂದು 7 ವಿಷಯ ಹೇಳಿದೆ. ಒಂದೊಂದು ವಿಷಯದಲ್ಲೂ 7 ವಿಷಯಗಳು ಅಡಕವಾಗಿದೆ. ಅದ್ರ ಬೋರ್ಡ್ ಚಿಕ್ಕದಾಗಿರೋದ್ರಿಂದ ನಾವು ಇಷ್ಟೇ ನಾನು ತಿಳಿಸ್ತಾ ಇದ್ದೀನಿ. 5ನೇದಾಗಿ, ಚೆನ್ನಾಗಿ ಕೇಳಿಸ್ಕೊಳ್ತಾ ಇದ್ದೀರಲ್ವಾ? ಏನಾದ್ರು ಸಮಸ್ಯೆ ಇದ್ದರೆ ದಯವಿಟ್ಟು ಬರೆದು ಕರೆ ಮಾಡಿ ತಿಳಿಸ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. 5ನೇದಾಗಿ ನಾವೇನು ನೋಡ್ತಾ ಇದ್ದೀವಿ? ದೇವರ 7 ಗುಣಲಕ್ಷಣ. ದೇವರಂತ ಒಬ್ಬ ವ್ಯಕ್ತಿ ಇದ್ದಾರೆ, ಡೌಟ್ ಯಾಕೆ, ಸಂದೇಹ ಯಾಕೆ? ದೇವರಂತ ಒಬ್ಬ ವ್ಯಕ್ತಿ ಇದ್ದರೆ ಆ ವೇದಗಳು, 4 ವೇದಗಳು ಅಥವಾ ವಿವಿಧ ಶಾಸ್ತ್ರಗಳು, ಸತ್ಯವೇದವನ್ನು ಒಳಗೊಂಡು ವಿವಿಧ ವೇದಗಳು ಸೂಚಿಸುವಂಥ ದೇವರು ಅನ್ನುವಂಥ ವ್ಯಕ್ತಿ ಬಗ್ಗೆ ನೋಡುವಾಗ ಆತನು ಪಾಪ ರಹಿತನಾಗಿ ಇರಬೇಕು. 5ನೇದಾಗಿ, ಇನ್ನೂ ಚೆನ್ನಾಗಿದೆ, ಪ್ರಾಣ ಕೊಡುವ ಆತನು. ಪ್ರಾಣ ಕೊಡುವ ಆತನು, ಅಥವಾ ಇದನ್ನೇ ನಾನು ಇನ್ನೊಂದು ರೀತಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದ್ರೆ, ರಕ್ತ ಸುರಿಸಿ ದಾತನು. ರಕ್ತ ಸುರಿಸಿದಾತ ಅಥವಾ ರಕ್ತ ಸುರಿಸುವಾತನು. ಹೇಗಾದ ದೇವರ ಭಾಳ ಗಂಭೀರವಾದ ವಿಷಯಗಳನ್ನು ನಾವು ನೋಡ್ತಾ ಇದ್ದೀವಿ ರೀ. ಆದ ಕಾರಣ ಇದು ಒಂದೊಂದು ಕೂಡ ದೇವರಿಗೆ ಅನ್ವಯವಾಗುವಂಥ ವಿಷಯವಾಗಿ ಇರಬೇಕು. ದೇವರಂತ ಹೇಳಿದ ಮೇಲೆ ಹೀಗೆ ಇರಬೇಕು. ವೇದಗಳು ಸೂಚಿಸುವಂಥ ದೇವರು ಹೀಗೆ ಇರಬೇಕು. ವಾಕ್ಯವಾಗಿರುವಾತನು, ಸದಾ ಇರುವಾತನು, ಮನುಷ್ಯನಾಗಿ ಹುಟ್ಟುವಾತನು ಅಥವಾ ಹುಟ್ಟಿದಾತನು. ಅದು ಸುಮ್ಮನೆ ಎಲ್ಲರೂ ಹುಟ್ಟಿದಂಗೆ ಹುಟ್ಟಬಾರ್ದು. ಕನ್ಯೆಯಲ್ಲಿ ಪವಾಡ ರೂಪದಲ್ಲಿ, ಆಶ್ಚರ್ಯವಾದ ರೀತಿಯಲ್ಲಿ, ಅಸಾಮಾನ್ಯವಾಗಿ, ಅಪಾರವಾಗಿ, ಅತಿಶಯವಾಗಿ, ಇನ್ನು ಹೇಳಬೇಕಾದ್ರೆ ಅಸ್ವಾಭಾವಿಕ ಅಲ್ಲ, ಒಂದು ರೀತಿಯಿಂದ ಹೌದು, ಇನ್ನೊಂದು ರೀತಿಯಿಂದ ನೋಡಬೇಕಾದ್ರೆ ಅದ್ಭುತವಾಗಿ. ಸರಿ, 6ನೇದಾಗಿ, ದೇವರಂತ ಹೇಳಿದ ಮೇಲೆ ಆತನು ಹೇಗಿರಬೇಕು ಅಂತ ಹೇಳಿದ್ರೆ ಪುನರುತ್ಥಾನ ವಾದಾತನು. ಇದನ್ನೇ ಭಾಳ ಸ್ಪಷ್ಟವಾಗಿ ನಾನು ಈ ರೀತಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತಲೂ ಪುನರುತ್ಥಾನ ಅಂದರೆ ದೊಡ್ಡ ಕನ್ನಡ ಪದವಾಗಿ ಇರ್ಬೋದು. ಅದನ್ನೇ
ಇನ್ನೂ ಸ್ಪಷ್ಟಪಡಿಸಬೇಕಾದರೆ ಮೃತ್ಯುಂಜಯನಾಗಿರಬೇಕು. ಮೃತ್ಯುಂಜಯ. ಮೃತ್ಯುಂಜಯ ಅಂತ ಹೇಳಿದ್ರೆ ಹೌದು, ವಾಕ್ಯವಾಗಿರುವ ಆತನು, ಸದಾ ಇರುವ ಆತನು, ಮನುಷ್ಯನಾಗಿ ಬಂದ ಆತನು, ಕನ್ಯೆಯಲ್ಲಿ ಹುಟ್ಟಿದ ಆತನು, ಪಾಪರಹಿತನಾಗಿರುವ ಆತನು, ಪ್ರಾಣನೂ ಕೊಟ್ಬಿಟ್ಟ, ರಕ್ತನೂ ಸುರಿಸ್ಬಿಟ್ಟ. ಆ ವ್ಯಕ್ತಿ ಪ್ರಾಣ ಅಷ್ಟೇ ಕೊಟ್ಬಿಟ್ಟು ಅಲ್ಲಿಗೆ ಮುಗೀತು ಕತೆ ಅಂತ ಇರಬಾರ್ದು. ಆ ದೇವರೆಂಬಾತನು ತಾನು ದೇವರಂತ ರುಚಿಪಡಿಸಲಿಕ್ಕೆ ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿ ಮರಣದಿಂದ ಏಳಬೇಕ್ರಿ. ಚೆನ್ನಾಗಿದೆ ಅಲ್ವಾ? ಕೊನೆಯದಾಗಿ ಪುನಃ ಬರುವಾತನು. ಪುನಃ ಬರುವಾತನು ಅಂದರೆ ಒಂದ್ಸರಿ ಬಂದ ಮೇಲೆ ಪುನಃ ಬರುವಾತನ ಅಂತ ಹೇಳಿದ್ರೆ ಮತ್ತೆ ಅಲ್ಲ, ಎರಡನೇ. ಒಂದು ಸಾರಿ ಮನುಷ್ಯನಾಗಿ ಬಂದ, ಮೂರನೇ ಪಾಯಿಂಟು, ಮತ್ತು ಎರಡನೇ ಬಾರಿ ಬರುವಾತ. ಭಾಳ ಗಂಭೀರವಾಗಿದೆ ಅಲ್ವರ ಆ ವಿಷಯ. ಪುನಃ ಬರುವಾತ, ಮತ್ತೆ ಬರಬೇಕು. ನಾನು ಚಿಕ್ಕವನಿದ್ದಾಗ ಗುಲ್ಬರ್ಗದಲ್ಲಿ ಒಂದು ಹಾಡು ಆಗಾಗ ಕೇಳಿಸ್ತಾ ಇತ್ತು. ನಾನು ದಾರಿಯಲ್ಲಿ ಹೋಗ್ತಾ ಇರುವ ಒಬ್ಬ ಪ್ರತ್ಯೇಕ ವ್ಯಕ್ತಿಯ ಹೆಸರು ಹೇಳಿಬಿಟ್ಟು ಹಾಡು ಹೇಳ್ತದೆ, ಮತ್ತೊಮ್ಮೆ ಹುಟ್ಟಿ ಬಾ, ಮತ್ತೊಮ್ಮೆ ಹುಟ್ಟಿ ಬಾ ಅಂತ ಹಾಡು ಹೇಳ್ತಿದ್ರಿ. ಒಬ್ಬ ವ್ಯಕ್ತಿಯ ಬಗ್ಗೆ, ಒಬ್ಬ ಭಕ್ತರ ಬಗ್ಗೆ, ಒಬ್ಬ ಮಹಾನ್ಯರ ಹೆಸರು ಹೇಳಿಬಿಟ್ಟು ಮತ್ತೊಮ್ಮೆ ಹುಟ್ಟಿ ಬಾ ಅಂತ ಹೇಳ್ಬಿಟ್ಟು. ನೋಡ್ರಿ, ಈ ಮತ್ತೊಮ್ಮೆ ಹುಟ್ಟಿ ಬಾ, ಮತ್ತೊಮ್ಮೆ ಬಾ ಅನ್ನುವಂಥದ್ದು ಮಾನವರಲ್ಲಿ ಇದೆ, ಖಂಡಿತವಾಗಿದೆ. ಆದುದರಿಂದ ದೇವರು ಅಂತ ಹೇಳಿದ ಮೇಲೆ ಈ ಸಪ್ತ ಗುಣಲಕ್ಷಣಗಳು ಆ ವ್ಯಕ್ತಿಯಲ್ಲಿ ಇರಬೇಕು. ಹೌದು, ದೇವರಲ್ಲಿ ತಾಳ್ಮೆ, ಪ್ರೀತಿ, ವಿಶ್ವಾಸ, ಕ್ಷಮೆ ಇವೆಲ್ಲ ಇರ್ತದೆ ಖಂಡಿತವಾಗಿ. ಆದರೆ ಪ್ರಧಾನವಾಗಿ ಈ ಸಪ್ತ ವಿಷಯಗಳು, ಸಪ್ತ ಗುಣಲಕ್ಷಣಗಳು ದೇವರಲ್ಲಿ ಇರಬೇಕು. ಯಾಕೆ ಇದೆಲ್ಲ ಇರಬೇಕು ಅಂತ ಹೇಳಿದ್ರೆ ವೇದಗಳು ಹಾಗೆ ಸೂಚಿಸ್ತದ್ರಿ. ಸಾವಿರಾರು ವರ್ಷಗಳ ಹಿಂದೆ, 100 ವರ್ಷಗಳ ಹಿಂದೆ ವೇದಗಳಲ್ಲಿ ದಾಖಲಿಸಿ ಸೂಚಿಸಿ ದೇವರ ಬಗ್ಗೆ ತಿಳಿಸಿರುವಾಗ ಅದನ್ನು ನಾವು ಗೌರವವಾಗಿ, ಗಂಭೀರವಾಗಿ ತೆಗೆದುಕೊಳ್ಬೇಕು. ಆದುದರಿಂದ ನಾವು ಈ ದೇವರ ಬಗ್ಗೆ ಇನ್ನೂ ಕೂಡ ಹೆಚ್ಚಾಗಿ ಒಂದೊಂದು ವಿಷಯವನ್ನು ನೋಡ್ಕೊಳ್ಳಿಕ್ಕಿದ್ದೀವಿ. ಖಂಡಿತವಾಗಿ ನಿಮಗೆ ಪ್ರಶ್ನೆಗಳು ಮೂಡ್ಬೋದು. ಏನು ಪ್ರಶ್ನೆಗಳು? ವಾಕ್ಯವಾಗಿರುವ ಆತನು ಅಂದರೆ ಏನಪ್ಪ ಇದು ಅಂಥೇಳಿ. ಆದರೆ ಸ್ವಲ್ಪ ಸುಳಿವನ್ನು ನಿಮಗೆ ಕೊಡ್ತೀನಿ ರೀ. ಅದೇನೆಂದರೆ ಓಂ ಎಂಬಾತನಾಗಿರಬೇಕು. ವಾಕ್ಯ ಅಂತ ಹೇಳಿದ್ರೆ ಓಂಕಾರನಾಗಿರಬೇಕು ಅನ್ನುವಂಥದ್ದು ವೇದಗಳಲ್ಲಿ ಸೂಚಿಸುವ ದೇವರ ಬಗ್ಗೆ ಇರುವಂಥ ಗುಣಲಕ್ಷಣ. ಸದಾ ಇರುವ ಆತನು, ಏನಪ್ಪ ಇದು ಸದಾ ಇರುವ ಆತನು? ಅದು ಸ್ಪಷ್ಟವಾಗಿ ಗೊತ್ತಿದೆ, ಆದರೂ ಕೂಡ ನಾನು ಒಂದು ಮಾತು ಬರಿತೀನಿ. ಅದೇನಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟದ್ದು, ಯಾವಾಗಲೂ ಇರುವ ಆತನು ಅಹಂ. ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಐ ಆಮ್ ಎಂಬಾತ, ಸದಾ ಇರುವ ಆತನು. ಇವತ್ತು ಹೋದರೆ ಐ ಎಮ್, ನಾಳೆನೂ ಐ ಎಮ್, ನಾಡ್ದನೂ ಐ ಎಮ್,
ಗತಕಾಲದಲ್ಲಿ 100 ವರ್ಷ ಹಿಂದೆ ಆಯಂ, 1000 ವರ್ಷಗಳ ಹಿಂದೆ ಆಯಂ, ಯಾವಾಗಲೂ ಇರುವ ಆತನು. ವಾವ್. ಕನ್ಯೆಯಲ್ಲಿ ಹುಟ್ಟಬೇಕು. ಯಾಕೆಂದರೆ ಎಲ್ಲರೂ ಹುಟ್ಟಿದಂತೆ ಗಂಡ ಹೆಂಡತಿ ಮದುವೆ ಮುಖಾಂತರವಾಗಿ ಹುಟ್ಟುವ ಆತನು ಸಾಮಾನ್ಯ ಮನುಷ್ಯ. ಆದರೆ ದೇವರಂತ ಹೇಳಿದ ಮೇಲೆ ಪವಾಡ ಪುರುಷನಾಗಿರಬೇಕಲ್ಲ, ಆದರೂ ಹುಟ್ಟಬೇಕು. ಹೇಗೆ ಹುಟ್ಟಬೇಕು? ಒಬ್ಬ ಕನ್ಯೆಯಲ್ಲಿ, ಪವಿತ್ರವಾದ ಮದುವೆಯಾಗದ ಕನ್ಯೆಯಲ್ಲಿ ಹುಟ್ಟಬೇಕು ಅಂತ ಹೇಳ್ಬಿಟ್ಟು ವೇದಗಳು ಸೂಚಿಸ್ತದ್ರಿ. ಅದರ ಬಗ್ಗೆ ನಾವು ಇನ್ನು ಅನಂತರ ನೋಡ್ಕೊಳ್ಳೋಣ. ಪಾಪ ರಹಿತನಾಗಿರಬೇಕು. ಪಾಪ ಮಾಡಿಬಿಟ್ರೆ ಎಲ್ಲರೂ ಪಾಪ ಮಾಡಿದ್ದಾರೆ. ಪಾಪೋಹಂ ಪಾಪಕರ್ಮಹಂ ಪಾಪಾತ್ಮಃ ಪಾಪ ಸಂಭವ ತ್ರಾಹಿಮಾಂ ಕೃಪೆಯಾ ದೇವ ಶರಣಾಗತಿ ವತ್ಸಲ, ಶರಣಾಗತ ವತ್ಸಲ. ಓ ದೇವರೇ, ನನ್ನನ್ನು ಕಾಪಾಡಪ್ಪ, ನಾನು ಪಾಪ ಮಾಡಿದ್ದೀನಿ. ಇದು ಎಲ್ಲರೂ ಹೇಳುವಂಥ ಒಂದು ವಿಷಯ. ನಾವೆಲ್ಲರೂ ಕೂಡ ಪಾಪ ಮಾಡುವಂಥವ್ರು. ಆದರೆ ಪಾಪನೇ ಇಲ್ಲದಂಥ ವ್ಯಕ್ತಿ, ಪಾಪರಹಿತ ವ್ಯಕ್ತಿ, ನಿಷ್ಕಲಂಕ, ನಿರ್ದೋಷಿ. ಮತ್ತು ಈ ಪ್ರಾಣ ಕೊಡೋದು ಯಾಕೆ ಬಂತಂತ ಹೇಳಿದ್ರೆ, ವೇದಗಳಲ್ಲಿ ಏನಂತಿದೆ, ರಕ್ತಂ ಅಥವಾ ಯಜ್ಞಂ ಸರ್ವಂ ಪ್ರತಿಷ್ಠಿತಂ. ಅಂದರೆ ಯಜ್ಞವು ರಕ್ತ ಸುರಿಸುವಂಥದ್ದು ಎಲ್ಲವನ್ನು ಶುದ್ಧ ಮಾಡ್ತದೆ, ಪ್ರತಿಷ್ಠೆ ಮಾಡ್ತದೆ, ಪರಿಶುದ್ಧ ಮಾಡ್ತದೆ. ಪಾಪಿಯಾದಂಥ ನಾನು ಪವಿತ್ರನಾಗಬೇಕು. ಹಾಗಾದರೆ ಯಾರಾದರೂ ನನ್ನ ಪರವಾಗಿ ರಕ್ತ ಸುರಿಸಿರಬೇಕು. ಆ ರಕ್ತ ಪಾಪರಹಿತ ರಕ್ತವಾಗಿರಬೇಕು. ಆದ ಕಾರಣ ರಕ್ತ ಸುರಿಸುವ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಇದ್ರ ಬಗ್ಗೆ ಇನ್ನೂ ನಾನು ರೆಫರೆನ್ಸ್ ಬರೆದು ತಿಳಿಸ್ತೀನಿ. ಮತ್ತು ಮೃತ್ಯುಂಜಯನಾಗಿರುವ ಆತನು ಅಂದರೆ ಸತ್ತೋದ ಮೇಲೆ ಮುಗಿತಪ್ಪ ಆತನ ಕತೆ ಅಂದರೆ ದೇವರಲ್ಲ, ಮತ್ತೆ ಮನುಷ್ಯ ಆಗ್ಬಿಟ್ಟ. ಯಾಕಂದ್ರೆ ಮನುಷ್ಯ ಸಾಯ್ತಾನೆ. ದೇವ್ರ ಅಂತ ಹೇಳಿದ ಮೇಲೆ ಕಂಡೀಷನ್ನು, ನಿಬಂಧನೆ, ವೇದಗಳು ಏನು ಸೂಚಿಸ್ತವೆ? ಮತ್ತೆ ಹೇಳಬೇಕು. ಎದ್ದ ಮೇಲೆ ಸುಮ್ಮನೆ ಮಾಯ ಆಗಿಬಿಡೋದಲ್ಲ, ಎದ್ದ ಮೇಲೆ ಕಾಣಿಸ್ಕೋಬೇಕು. ಸ್ವಲ್ಪ ಕಾಲ ಜನರನ್ನ ಭೇಟಿ ಆಗಬೇಕು, ಹೋಗಿ ಊಟ ಮಾಡಬೇಕು. ಕೆಲವ್ರಿಗಾದರೂ ಕಾಣಿಸ್ಕೊಂಡು, ಯಾಕಂದ್ರೆ ಸುಮ್ಮನೆ ಎಲ್ಲೋ ಎದ್ಬಿಟ್ರು ಅಂದರೆ ನಾನು ನಂಬಲ್ಲ. ತೋಮ ಅಂತ ಒಬ್ಬನಿದ್ದ, ನಾನು ನಂಬಲ್ಲ. ಕಾಣಿಸ್ಕೊಂಡು ಅನಂತರ ಆತನು ಪುನಃ ಬರುವಾತನಾಗಿ ಇರಬೇಕು. ಈ ಬಗ್ಗೆ ನಿಮಗೆ ಪ್ರಶ್ನೆಗಳಿದ್ದರೆ ದಯವಿಟ್ಟು ನಮಗೆ ಕರೆ ಮಾಡಿರಿ. ನಿಮಗೆ ಆಶೀರ್ವಾದದಾಯಕವಾಗಿದ್ದರೆ ತಿಳಿಸ್ರಿ. ಇದನ್ನು ಫೋಟೋ ತಗೊಳ್ರಿ, ಇದನ್ನು ಬರೆದಿಟ್ಕೊಳ್ರಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಮುಂದಿನ ಸರಣಿ ಸಂದೇಶದಲ್ಲಿ ನಾವು ನೋಡಿಕೊಳ್ಳೋಣ. ದೇವರು ನಮಗೆ ಸಹಾಯ ಮಾಡ್ತಾರೆ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಸಪ್ತ ಗುಣಲಕ್ಷಣಗಳನ್ನು ನಾವು ನೋಡಿಕೊಂಡಿದ್ವಿ. ಇವುಗಳನ್ನು ನಾವು ಪರಿಶೀಲಿಸಿದ್ವಿ. ನಂಬುವಂತೆ ಸಹಾಯ ಮಾಡು. ಅದರಿಂದ ಅದ್ಭುತ ಹೊಂದಿಕೊಳ್ಳುವಂಥ ಕೃಪೆ ಕೊಡು. ವೀಕ್ಷಿಸುವ ಪ್ರತಿಯೊಬ್ಬೊಬ್ಬರನ್ನು ನೀನು ಏನಾಗಿದೆಯೋ ಅದಾಗಿದ್ದವರನ್ನು ಆಶೀರ್ವದಿಸು. ಹಾಗೆ ಮಾಡ್ತೀವಿ. ಅದಕ್ಕಾಗಿ ಸ್ತೋತ್ರ. ಯೇಸು ಕರ್ತನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇವೆ ತಂದೆ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ.